ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸತ್ಯದರ್ಶನ ಕಾರ್ಯಕ್ರಮದಲ್ಲಿ ಇಂದು ನಾವು ದೇಹ ನಾನು ಅನ್ನುವ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ನಾನು ಯಾರು ಅನ್ನೋದರಲ್ಲಿ 5 ಕಾಂಪೊನೆಂಟ್ ಹೇಳಿದ್ದೆ ನಾನು. ಒಂದು, ದೇಹ ಕೂಡ ನಾನೇ, ಮನಸ್ಸು ಕೂಡ ನಾನೇ, ಭಾವನೆಗಳು ಕೂಡ ನಾನೇ, ಈ ಪರಿಸರ ಕೂಡ ನಾನೇ, ಎಕೋ ಸೆಲ್ಫ್ ಅಂತ ಏನು ಹೇಳ್ತೀವಿ. ಹಾಗೇನೆ ಪ್ಯೂರ್ ಸೆಲ್ಫ್, ಎವರ್ ಪ್ರೆಸೆಂಟ್ ಸೆಲ್ಫ್ ಕೂಡ ನಾನೇ. ಈ 5 ಸೆಲ್ಫಲ್ಲಿ ಇಂದಿನ ವಿಷಯ ದೇಹ ನಾನು. ಈ ದೇಹ ಹೇಗೆ ಬಂತು, ನಾನು ಯಾರು ಅಂತ ಕ್ವಶನ್ ಮಾಡ್ಕೊಂಡಾಗ ಈ ದೇಹ ಕೂಡ ಒಂದು ಸೂಪರ್ಫಿಷಿಯಲ್ ಲೇಯರು. ದೇಹ ಬಂದಿದ್ದು ಅಪ್ಪ ಅಮ್ಮನ ಸ್ಪರ್ಮ್ ಅಂಡ್ ಓವಮ್ ಇಂದ ಒಂದು ಡೊನೇಷನ್ ಅಥವಾ ಬಳುವಳಿ ತಗೊಂಡು ಒಂದು ಒಂದು ಝೈಗೋಟ್ ಸೆಲ್ಲಿಂದ 9 ತಿಂಗಳು ಬೆಳೆಯೋದು. ಆಮೇಲೆ ನಾವು ಹುಟ್ಟು ಬಂದು ಹೀಗಾಗಿದ್ದೀವಿ. ಬಟ್ ಇದರ ಅಂತರಾಳ ಸ್ವಲ್ಪ ತಿಳ್ಕೊಬೇಕು ಅಂದರೆ, ಈ ದೇಹದ ರಚನೆ ಪ್ರತಿಯೊಂದು ಕೂಡ ಈ ಸೆಲ್ಸ್ ಇಂದ ಆಗಿದೆ. ಈ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ಸು, ಅದರೊಳಗಡೆ ಜೀನ್ಸು, ಅದರೊಳಗಡೆ DNA RNA, ಅದರೊಳಗಡೆ ಮಾಲಿಕ್ಯೂಲ್ಸು, ಅದರೊಳಗಡೆ ಆಟಮ್ಸು, ಅದರೊಳಗಡೆ ಅಟಾಮಿಕ್ ಸ್ಟಫ್. ಸೊ ಈ ದೇಹ ನೋಡೋದಕ್ಕೆ ಈ ಥರ ಕಂಡ್ರು ಕೂಡ ಇದೆಲ್ಲ ಆಟಮ್ ಅಂತರಾಳದಿಂದ ಆಗಿದೆ. ಆಟಮ್ ಅಂತರಾಳ ಅಂದರೆ ಕ್ವಾಂಟಮ್ ಸ್ಟಫ್ ಅಂತೀವಿ. ಆ ಅಂತರಾಳದಲ್ಲಿ 99.9999999% ಎಂಟಿ ಇದೆ, ಖಾಲಿ ಇದೆ. ಖಾಲಿ ಥರ ಕಾಣುತ್ತೆ. ಅದನ್ನೇ ನಮ್ಮವರು ಕ್ವಾಂಟಮ್ ಎಸೆನ್ಸ್ ಅಥವಾ ಕ್ವಾಂಟಮ್ ಫೀಲ್ಡ್ ಅಂತ ಕರಿತೀವಿ ಅದನ್ನು. ಈ ದೇಹ ನಾನೇ ಅನ್ನೋದು ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಸುಮಾರು ಸುಮಾರು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ದೇಹ ನಾನಲ್ಲ. ನೋ, ವೈಜ್ಞಾನಿಕವಾಗಿ ದೇಹ ಕೂಡ ನಾನು. ಬಟ್ ಇದು ಒಂದು ಸೂಪರ್ಫಿಷಿಯಲ್ ಲೇಯರ್. ಇದನ್ನೇ ಅಯಮಾತ್ಮ ಬ್ರಹ್ಮ ಅಂತೀವಿ. ಏನಕ್ಕೆ ಅಂದರೆ ಇದರ ಅಂತರಾಳಕ್ಕೆ ಹೋದರೆ ಇದೆಲ್ಲ ಅಟಾಮಿಕ್ ಸ್ಟಫ್, ಅದು ಕ್ವಾಂಟಮ್ ಸ್ಟಫ್, ಅದು ಆತ್ಮ ಅಂತ ಕರೀತಾರೆ. ನಮ್ಮಲ್ಲಿ ವೈಜ್ಞಾನಿಕವಾಗಿ ಅದನ್ನು ಕ್ವಾಂಟಮ್ ಸ್ಟಫ್ ಅಂತ ಕರಿತೀವಿ. ಅದನ್ನೇ ನಮ್ಮ ಆಧ್ಯಾತ್ಮ ಪ್ರಪಂಚದಲ್ಲಿ ಬಯಲು ಅಂತ ಕರಿತೀವಿ. ಅದನ್ನೇ ಅಚಲ ಅಂತ ಕರಿತೀವಿ. ಅದನ್ನೇ ಬ್ರಹ್ಮ ಅಂತ ಕರಿತೀವಿ. ಬ್ರಹ್ಮ ಅಂದರೆ ದೊಡ್ಡದು ಅಂತ. ಏನಕ್ಕಂದರೆ ಇದ್ರ ಒಳಗಡೆ ಹೋದರೆ ಈ ಫೈನೈಟ್ ದೇಹ ಏನಿದೆ ಅದು ಇನ್ಫಿನೈಟ್ ಆಗಿಬಿಡುತ್ತೆ. ಅಂದರೆ ಈಶಾ ವ್ಯಾಸ ಮಿದಂ ಸರ್ವಂ. ಈಶಾ ಅಂದರೆ ಈ ಶಯನವಾಗಿರೋ ಅಂತರಾಳದಲ್ಲಿ ಮಿದಂ ಸರ್ವಂ ಇನ್ಫಿನೈಟ್ ಆಗಿ ಇದೆ ಅಂದ್ಬಿಟ್ಟು ಅಲ್ಲಮ್ಮ ಪ್ರಭುಗಳು ಒಂದು ಹಾಡಾಡಿದ್ದಾರೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲೇ ಜೀವನ ಬಯಲೇ ಭಾವನ. ಸೊ ಸುಮಾರು ಇದೇ ರೀತಿ ಅಯಮಾತ್ಮ ಬ್ರಹ್ಮ ಅಂತೀವಿ. ಬ್ರಹ್ಮ ಅಂದರೆ ಏನೇನು ದೊಡ್ಡದು ಅಂತ, ಇನ್ಫಿನೈಟ್ ಅಂದ್ಬಿಟ್ಟು. ಪ್ರತಿಯೊಂದರಲ್ಲೂ ಫೈನೈಟ್. ಇಲ್ಲಿ ಆಚೆ ಕಡೆ ಏನು ಕಾಣ್ತಾ ಇದೆ ಇದು ಫೈನೈಟ್. ಅಂತರಾಳಕ್ಕೆ ಹೋದ್ರೆ ಇದು ಇನ್ಫಿನೈಟ್ ಇಂದ ಆಗಿದೆ. ಇವಾಗ ಒಂದು ಆಟಮ್ ಒಳಗಡೆ ಎಷ್ಟೊಂದು ಮೆಗಾ ಪವರು ನಾವು ಸೃಷ್ಟಿ ಮಾಡ್ಬೋದು ಈ ನ್ಯೂಕ್ಲಿಯರ್ ಎನರ್ಜಿಯಿಂದ. ಸೊ ಅದೇ ರೀತಿ ಇದು ಅಂತರಾಳ. ಇದು ಇನ್ನೂ ಅಂತರಾತ್ಮ ಹಗುರತೆಯಿಂದ ಇದೆ ಅಂತ ಹೇಳಿದ್ರೆ ಇದೆ. ಸೊ ದೇಹ ಆಚೆ ಕಡೆ ಕಂಡ್ರು ಕೂಡ ಹೊರ ಸತ್ಯ, ಬಟ್ ಒಳ ಸತ್ಯ ಬಂದ್ಬಿಟ್ಟು ಅಂತರಾಳ. ಸೊ ಅದನ್ನ ಅಂತರಾತ್ಮ ಅಥವಾ ಬಯಲು ಅಥವಾ ಅಚಲ ಅಥವಾ ಬ್ರಹ್ಮ ಅಥವಾ ಶಿವತತ್ವ ಅಥವಾ ಪರತತ್ವ, ಅದನ್ನೇ ಸತ್ಯ, ನಿತ್ಯ, ಬುದ್ಧ ಸ್ಥಿತಿ. ಸೊ ಇದನ್ನೆಲ್ಲ ಅದನ್ನೇ ಕುರಿತಾಗೆ ಹೇಳಿರ್ತಾರೆ. ಸೊ ದೇಹ ಆಚೆ ಕಡೆ ಹೊರಸತ್ಯವಾಗಿ ನಿಜ ಆದರೂ ಕೂಡ ಒಳಸತ್ಯದಲ್ಲಿ ನಾನು, ಅದಕ್ಕೆ ಹೆಸರು ಇಲ್ಲ. ಆಕ್ಚುಲಿ ನಾವು ಹೆಸರುಗಳು ಕೊಡ್ತಾ ಇದ್ದೀವಿ. ಬುದ್ಧ ಸ್ಥಿತಿ, ಸತ್ಯ ಸ್ಥಿತಿ, ಸನಾತನ, ಸಾಕಷ್ಟು ಹೆಸರುಗಳು ಕೊಟ್ಟಿರ್ತೀವಿ ಅಷ್ಟೇ. ಅದರ ಅಂತರಾಳದಲ್ಲಿ ಅದು ಇನ್ಫಿನೈಟ್, ಈಶಾ ವ್ಯಾಸ ಮಿದಂ ಸರ್ವಂ, ಅದು
ಪ್ರತಿಯೊಂದು ಕಡೆನೂ ಹರಡ್ಕೊಂಡಿದೆ. ಅದು ಇನ್ಫಿನಿಟ್ಟು. ಆಚೆ ಕಡೆ ಕಾಣೋದು ಮಾತ್ರ ಹೊರ ಸತ್ಯ ಮಾತ್ರ ದೇಹ, ಒಳ ಸತ್ಯ ಇನ್ಫಿನಿಟಿ ಅಥವಾ ಬ್ರಹ್ಮ. ಅದಕ್ಕೋಸ್ಕರ ಅಯಮಾತ್ಮ ಬ್ರಹ್ಮ ಅಂತ ಕರೆದಿದ್ದಾರೆ. ಥ್ಯಾಂಕ್ ಯು.